ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿರತಕ್ಕಂಥ ರಾಜಭವನ ಚಲೋ ಕಾರ್ಯಕ್ರಮದ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೇ, ಶಾಸಕರೇ, ಸಂಸತ್ ಸದಸ್ಯರೇ, ಮಾಜಿ ಶಾಸಕರೇ, ಕೆಪಿಸಿಸಿಯ ಪದಾಧಿಕಾರಿಗಳೇ, ಎಲ್ಲ ಘಟಕದ ಮುಂಚೂಣಿ ಘಟಕದ ಮತ್ತು ಡಿಪಾರ್ಟ್ಮೆಂಟಿನ ಎಲ್ಲ ಅಧ್ಯಕ್ಷರುಗಳೇ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ, ಎಲ್ಲ ಬ್ಲಾಕ್ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಮಿತ್ರರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅನೇಕ ಜನ ಮಾತನಾಡಿ ಇವತ್ತು ನಿಮ್ಮ ಮುಂದೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಇತ್ತು, ಅದು ಒಂದು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗಿತ್ತು. ಇಡೀ ವಿಶ್ವದಲ್ಲೇ ಈ ಮಹಾತ್ಮ ಗಾಂಧಿ ಖಾತರಿ ಯೋಜನೆಗೆ ಒಂದು ಅಭೂತಪೂರ್ವವಾದಂಥ ಬೆಂಬಲ ಸಿಕ್ಕಿತ್ತು. ಸಾಹೇಬರು ಈಗ ನಾಯಕರುಗಳೆಲ್ಲ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ದಯವಿಟ್ಟು ಸತ್ಯ ಅವೆಲ್ಲ ಹಿಂದೆ ಹೋಗಿ ತಮ್ಮ ಸಾಹೇಬರೇ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಹಿಂದೆ ಹೋಗಿ ಯಾರು ಘೋಷಣೆಗಳನ್ನ ಕೂಗಬೇಡಿ. ಮಾತಾಡೋದು ಏನು ಅಂತಾನೆ ಕೇಳ್ತಾ ಇಲ್ಲ. ದಯವಿಟ್ಟು ಯಾರು ಘೋಷಣೆಗಳನ್ನ ಕೂಗಬಾರ್ದು. ಆದ್ದರಿಂದ ಇದು ಇಡೀ ವಿಶ್ವದಲ್ಲೇ ಒಂದು ಕ್ರಾಂತಿಕಾರಿಯಾದಂಥ ಕಾನೂನು ಅಂತ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ. ರೈಟ್ ಟು ವರ್ಕ್, ಯಾವುದೇ ಒಬ್ಬ ವ್ಯಕ್ತಿಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಅವರಿಗೆ ಕಡ್ಡಾಯವಾಗಿ ವರ್ಷಕ್ಕೆ 100 ದಿವಸ ಕಾಲ ಕೆಲಸ ಕೊಡಲೇಬೇಕು ಅಂತ ಮಾಡ್ತಕ್ಕಂಥ ಒಂದು ಕಾನೂನು. ಅದು ಯಾರಾದರೂ ಈ ವಿಶ್ವದಲ್ಲಿ ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು ನಿಜವಾಗ್ಲೂ ಒಂದು ಸಮಾಜದಲ್ಲಿ ಬದಲಾವಣೆ ತರುವಂಥ ಕಾನೂನು. ಯಾವ ಬಡ ಕಾರ್ಮಿಕರಿದ್ರು, ಗ್ರಾಮೀಣ ಕೃಷಿ ಕಾರ್ಮಿಕರಿದ್ರು, ಅವರಿಗೆ ಒಂದು ಬೆನ್ನೆಲುವಾಗಿ ನಿಂತಹ ಒಂದು ಕಾನೂನಿದು. ಯಾರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಕನಿಷ್ಠ ವರ್ಷದಲ್ಲಿ ಅವರಿಗೆ ಸಂಪಾದನೆ ಮಾಡ್ತಕ್ಕಂಥ, ಅವರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದ್ದಂಥ ಕಾನೂನು. ಎಲ್ಲಿವರೆಗೂ ಈ ಕಾನೂನನ್ನು ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರದ ಕೈಲಿ ಅವರಿಗೆ ಉದ್ಯೋಗ ಕೊಡೋಕೆ ಆಗದೆ ಇದ್ರೂ ಕೂಡ, ಅವರಿಗೆ ಉದ್ಯೋಗ ಕೊಡೋಕೆ ಆಗದೆ ಹೋದರೆ ಅವರಿಗೆ ಆ ವೇತನವನ್ನು, ಕೂಲಿಯನ್ನು ಕೊಡುವಂಥದ್ದು ಈ ಕಾನೂನಲ್ಲಿ ಕಡ್ಡಾಯ ಮಾಡಲಾಗಿತ್ತು. ಅಂದರೆ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಶುರು ಮಾಡಿದಾಗ ಭಾಳಷ್ಟು ಜನ ವಿರೋಧ ಪಕ್ಷದವರು ಈ ಕಾನೂನು ಬಗ್ಗೆ ಮತ್ತು ಇದನ್ನು ಇಂಪ್ಲಿಮೆಂಟೇಷನ್ ಬಗ್ಗೆ ಭಾಳ ಪ್ರಶ್ನೆ ಮಾಡಿದ್ರು. ಇದಾಗತ್ತಾ ಇಲ್ವಾ, ಸರ್ಕಾರವನ್ನು ಇಷ್ಟೊಂದು ಖರ್ಚು ಮಾಡೋದಕ್ಕೆ ಹಣ ಇರ್ತದಾ ಇಲ್ವಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಯಾಕೆಂದರೆ ನಮ್ಮ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಈ ದೇಶದಲ್ಲಿ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲೇ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನ. ರಾಜ್ಯ ಸರ್ಕಾರ ಕೇವಲ ಆಡಳಿತಾತ್ಮಕವಾಗಿ ಸಹಾಯ ಮಾಡಬೇಕೇ ಹೊರತು ಕೂಲಿಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ಮತ್ತು ಮೆಷಿನರಿಗೂ ಕೂಡ ದುಡ್ಡು ಕೊಡಬೇಕಾಗಿರಲಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರು ಇರಲಿಲ್ಲ. ಈ ಥರದ ಒಂದು ಐತಿಹಾಸಿಕ ಪರಿಕಲ್ಪನೆ ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರೆಲ್ಲ ಏನು ತೀರ್ಮಾನ ಮಾಡಿರ್ತಕ್ಕಂಥದ ಒಂದು ಅದರ ಫಲ ಈ ಒಂದು ಕಾನೂನಾಯಿತು. ಈ ರೀತಿಯಾಗಿ ಅನೇಕ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಅನೇಕ ಕಾನೂನುಗಳನ್ನು ಈ ದೇಶದಲ್ಲಿ ಪಾರದರ್ಶಕತೆ ತರಬೇಕು, ದೇಶದಲ್ಲಿ ಕಾರ್ಯಕ್ರಮಗಳು ಬಡ ಜನರಿಗೆ ಸಮಾನತೆ ತರಬೇಕು, ನ್ಯಾಯವನ್ನು ಕೊಡಬೇಕು ಅಂತ ಯಾರಾದರೂ ಇಂಥ ಕಾನೂನುಗಳು ಮಾಡಿರ್ತಕ್ಕಂಥದ್ದು ಇತಿಹಾಸ ಇದ್ದರೆ ಅದು ಕೇವಲ ನಮ್ಮ ಕಾಂಗ್ರೆಸ್ನವರು. ನರೇಂದ್ರ ಮೋದಿಯವರು 11 ವರ್ಷದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ನಾನು ಕೇಳುವಂಥದ್ದು ಮೋದಿ ಅವರಿಗೆ, ನೀವು ಇವತ್ತು ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಿಮ್ಮ ಒಂದು ಹೊಸ ಕಾನೂನನ್ನು ಮಾಡಿ ಒಂದು ಮರಣ ಶಾಸನ ಮಾಡಿದ್ದೀರಲ್ಲ,
ತಾವೇನಾದರೂ ಈ 11 ವರ್ಷದಲ್ಲಿ ಯಾವುದಾದ್ರೂ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ, ಬಡ ಜನರಿಗೆ ಹಕ್ಕುಗಳನ್ನು ಕೊಡ್ತಕ್ಕಂಥ, ಅಥವಾ ಒಂದು ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಗತಿಪರವಾದಂಥ ಯಾವುದಾದ್ರೂ ಒಂದಾದ್ರೂ ಕಾನೂನು ಮಾಡಿದ್ದೀರಾ ನೀವು? ಯಾವುದೋ ಒಂದು ಉದಾಹರಣೆ ಕೊಡಿ ನೀವು. ಕೇವಲ ಇರುವಂತ ಕಾನೂನನ್ನ ದುರ್ಬಲ ಮಾಡಿ, ಒಳ್ಳೆಯ ಕಾರ್ಯಕ್ರಮಗಳನ್ನ ಅದನ್ನ ಮುಕ್ತಾಯ ಮಾಡಿ ಇವತ್ತು ತಾವು ಪ್ರಧಾನಮಂತ್ರಿಯ ಕೆಲಸ ಮಾಡ್ತಾ ಇದ್ದೀರ. ಇವತ್ತು UPA ಸರ್ಕಾರ ಇದ್ದಾಗ ಎಷ್ಟು ಇಂಥ ಕಾನೂನುಗಳಾಯ್ತು, ಎಷ್ಟು ಇಂಥ ಬಡ ಜನರಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳಾಯಿತು. ಈ ಉದ್ಯೋಗ ಖಾತ್ರಿ ಯೋಜನೆ ಒಂದು, ಅರಣ್ಯವಾಸಿಗಳಿಗೆ ರೈಟ್ ಟು ಫಾರೆಸ್ಟ್, ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್, ಅರಣ್ಯ ಹಕ್ಕು ಕಾಯ್ದೆ ಆಯಿತು, ಮಾಹಿತಿ ಹಕ್ಕು ಕಾಯ್ದೆ ಆಯಿತು. ಯಾರು ಬೇಕಾದರೂ ಕೂಡ ಯಾವುದೇ ಸರ್ಕಾರಕ್ಕೆ, ಕಚೇರಿಗೆ ಪ್ರಶ್ನೆಯನ್ನು ಕೊಟ್ಟು ಏನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ, ಎಷ್ಟು ಖರ್ಚು ಮಾಡಿದ್ದೀರಾ, ಯಾವುದಕ್ಕೆ ಖರ್ಚು ಮಾಡಿದ್ದೀರಾ, ಯಾವ ತೀರ್ಮಾನ ಅಂತ ತಗೊಳ್ತಕ್ಕಂಥ ಹಕ್ಕನ್ನ, ಮಾಹಿತಿ ಹಕ್ಕನ್ನ ಪಡ್ಕೊಳ್ತಕ್ಕಂಥ ಕಾನೂನು ಈ ದೇಶದಲ್ಲಿ ತಗೊಂಬಂದಿರತಕ್ಕಂಥದ್ದು ಅದು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ವರ್ಕ್, ಆಮೇಲೆ ರೈಟ್ ಟು ಎಜುಕೇಶನ್, ಶಿಕ್ಷಣ ಹಕ್ಕು ಕಾಯ್ದೆಯನ್ನು ತಗೊಂಡು ಬಂದು ಇಷ್ಟೊಂದು ಕ್ರಾಂತಿಕಾರಿ ಚಿಂತನೆ ಇವತ್ತು ಇವ್ರ ಕಾಲದಲ್ಲಿ ಏನಾದರೂ ಮಾಡಿದಾರ? ಕೇವಲ ಇವತ್ತು ಈಗಾಗಲೇ ಹೇಳಿದ್ದಾರೆ, ಈ ಕಾನೂನನ್ನು ತಗೊಂಡು ಬಂದ ನಂತರ ಇನ್ನು ಮುಂದೆ ಇಡೀ ದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಖತಮ್ ಆದಂಗೆನೆ, ಮುಕ್ತಾಯ ಆದಂಗೆನೆ. ಇನ್ನು ಇದು ಖಾತ್ರಿ ಅಲ್ಲ, ಇದು ಬೇಕಾದ್ರೆ ಕೊಡ್ತಾರೆ, ಇಲ್ಲದೆ ಹೋದ್ರೆ ಬಿಡ್ತಾರೆ. ಮೊದಲು ಎಷ್ಟು ಬೇಕಾದ್ರೂ ಖರ್ಚು ಮಾಡಬಹುದಾಗಿತ್ತು, ಇವತ್ತು ಇಷ್ಟೇ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಹಿಂದೆ ಕೇಂದ್ರ ಸರ್ಕಾರ ಪೂರ್ತಿ ಹಣ ಕೊಡ್ತಾ ಇತ್ತು, UPA ಸರ್ಕಾರ. ಇವತ್ತೇನ್ ಮಾಡಿದ್ದಾರೆ ಇವರು? 40% ರಾಜ್ಯ ಸರ್ಕಾರ ಖರ್ಚು ಮಾಡಿ 60% ನಾವು ಕೊಡ್ತೀವಿ. ಅಂದ್ರೆ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಷ್ಟೇ. ಈಗ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ನೀವು ರಾಜ್ಯ ಸರ್ಕಾರ ಕಷ್ಟದಲ್ಲಿದ್ರೆ, ಯಾವಾಗ ಕಷ್ಟಕ್ಕೆ ಬರ್ತದೆ ಒಂದು ರಾಜ್ಯ? ಆರ್ಥಿಕ ಸಂಕಷ್ಟ, ಏನೋ ಬರಗಾಲ ಬಂತು, ಆದಾಯ ಕಮ್ಮಿ ಆಯಿತು, ಅವಾಗ ರಾಜ್ಯದ ಹತ್ರ ದುಡ್ಡು ಇರೋದಿಲ್ಲ, ಕೇಂದ್ರ ಸಹಾಯ ಮಾಡಬೇಕಾಗ್ತದೆ. ಅಂತ ಕಾಲದಲ್ಲಿ ತಾನೇ ಈ ಉದ್ಯೋಗ ಖಾತ್ರಿ ಯೋಜನೆ ಹೆಚ್ಚು ಅನುಷ್ಠಾನ ಆಗುವಂಥದ್ದು. ಯಾವ ಕಷ್ಟ ಕಾಲದಲ್ಲಿ ಹೆಚ್ಚಾಗಿ ಈ ಉದ್ಯೋಗ ಖಾತ್ರಿ ಯೋಜನೆ ಬೇಕಾಗಿರುವಂಥ ಸಂದರ್ಭದಲ್ಲಿ ನೀವು ಆ ರಾಜ್ಯಕ್ಕೆ ಹೇಳಿದ್ರೆ, ಇಲ್ರಿ ನೀವು 40% ದುಡ್ಡು ಕೊಡಿ ಅಂತ ಹೇಳಿದ್ರೆ, ಇದು ಕೊಡೋದಕ್ಕೆ ಸಾಧ್ಯ ಆಗತ್ತೆ ಒಂದು ರಾಜ್ಯ ಸರ್ಕಾರಕ್ಕೆ? ನಾನು ಕೇಳುವ ಒಂದೇ ಪ್ರಶ್ನೆ ಮೋದಿ ಅವರಿಗೆ, ನೀವು ಯಾಕೆ ರಾಜ್ಯ ಸರ್ಕಾರ ದುಡ್ಡು ಕೊಡಿ ಅಂತ ಕೇಳಿದ್ರಿ? ಇಷ್ಟು ದಿವಸ ಕೇಂದ್ರ ಸರ್ಕಾರ ಪೂರ್ತಿ ಹಣ ಕೊಡ್ತಾ ಇತ್ತು, ನೀವ್ಯಾಕೆ ಇವತ್ತು ಅದನ್ನು ಬದಲಾವಣೆ ಮಾಡಿದ್ರಿ? ಕಾರಣ ಏನು? ನನಗೆ ಬೇಕಾಗಿರುವಂಥದ್ದು ಸ್ಪಷ್ಟ ಕಾರಣ. ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ? ನೀವೇನು ದಿವಾಳಿ ಆಗಿದ್ದೀರಾ? ಅದೇನು ಅಲ್ಲ. ನಿಮ್ದು ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನೀವು ಈ ಒಂದು ಕಾರ್ಯಕ್ರಮವನ್ನ ಇದನ್ನ ಕೊನೆಗಾಡಿಸ್ಬೇಕು, ಈ ಒಂದು ಕಾರ್ಯಕ್ರಮವನ್ನ ಕೊಂದಾಕ್ಬೇಕು. ಈ ಕಾರ್ಯಕ್ರಮ ಇನ್ನು ಇರಬಾರ್ದು. ನಿಮ್ಮ ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು, ಕೆಟ್ಟ ವಿಚಾರ ಇಟ್ಕೊಂಡು ಇವತ್ತು ಈ ಕಾನೂನು ತಗೊಂಡ್ಬಂದಿದ್ರೆ ಹೊರತು ಯಾರೋ ಒಳ್ಳೆದಕ್ಕೂ ಕೂಡ ತಗೊಂಡ್ಬಂದಿಲ್ಲ. ಯಾವ ಬಡ ಜನರಿಗೂ ಸಹಾಯ ಆಗೋದಿಲ್ಲ, ಯಾವ ಕೃಷಿ ಕಾರ್ಮಿಕರಿಗೆ ಇದರಿಂದ ಒಂದು ಕಿಂಚಿತ್ತು ಕೂಡ ಇದರಿಂದ ಅವರಿಗೆ ಅನುಕೂಲ ಆಗೋದಿಲ್ಲ. ಇವತ್ತು ಇದು ಸ್ಪಷ್ಟವಾಗಿರುವಂತ ವಿಷಯ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾವ ರೀತಿಯಾಗಿ ರೈತರ ವಿರೋಧಿ ಕಾನೂನುಗಳು ತಗೊಂಡು ಬಂದು ಈ ದೇಶದಲ್ಲಿ ದೊಡ್ಡ ಹೋರಾಟ ಆಯಿತು. ಆ ಫಾರ್ಮ್ ಲಾಸ್ ಅನ್ನ ಅದರ ವಿರುದ್ಧ ಹೋರಾಟ ಮಾಡಿ ಇವತ್ತು ಆ ಫಾರ್ಮ್ ಲಾಗಳು, ಆ ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ತಗೊಳ್ತಕ್ಕಂಥ ಕೆಲಸ ಎಲ್ಲರ ಹೋರಾಟದಿಂದ ಅವತ್ತು ಮೋದಿ ಸರ್ಕಾರ ಅದನ್ನು ವಾಪಸ್ ತಗೊಳ್ತಕ್ಕಂಥ ಒಂದು ಸಂದರ್ಭ ಬಂದಿರತಕ್ಕಂಥದ್ದು ನಾವು ಮರಿಬಾರ್ದು. ಅದೇ ರೀತಿಯಾಗಿ ಇವತ್ತು ನಾವು ಈ ಹೋರಾಟ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಅಥವಾ ಬಿಜೆಪಿಯೇತರ ಪಕ್ಷಗಳು ಮಾತ್ರ ಅಲ್ಲ. ಇವತ್ತು ಎಲ್ಲ ಕಡೆ ಜಾಗೃತರಾಗ್ತಾ ಇದ್ದಾರೆ. ಎಲ್ಲ ಕಡೆ ಬೇರೆ ಬೇರೆ ಸಂಘಟನೆಯವರು, ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ ರಾಜ್ ಕೆಲಸ ಮಾಡೋ ಸಂಘಟನೆಯವರು, ಅವರೆಲ್ಲರೂ ಕೂಡ ಇವತ್ತು ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ಈ ಹೋರಾಟ ಎಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಕೇಂದ್ರದಲ್ಲಿ ಮೋದಿ ಅವರು
ಈ ಕಾನೂನು ನಾನು ಏನ್ ತಗೊಂಡು ಬಂದಿದ್ದೇನೆ, VB ಗ್ರಾಮ್ ಜಿ ಯೋಜನೆಯನ್ನ ನಾನು ರದ್ದುಗೊಳಿಸ್ತೀನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮತ್ತೆ ಅನುಷ್ಠಾನ ಮಾಡ್ತೀನಿ ಅಂತ ಹೇಳುವವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಇದು ನಿರಂತರವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿ, ಇವತ್ತು ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ಇನ್ನೂ ಅನೇಕ ಯೋಜನೆಗಳ ಕಾರ್ಯಕ್ರಮಗಳನ್ನು KPCC ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಸೇರಿ ಅದರ ಯಶಸ್ವಿಯಾಗಿ ಭಾಗವಹಿಸಿ ಅದನ್ನ ನಮ್ಮ ಧ್ವನಿಯನ್ನ ಗಟ್ಟಿಯಾಗಿ, ಯಾಕಂದ್ರೆ ಇದು ನಮ್ಮ ಒಂದು ರಾಜಕೀಯ ಉದ್ದೇಶ ಅಲ್ಲ, ಇದು ಕೇವಲ ಜನಪರವಾಗಿರ್ತಕ್ಕಂಥ ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಇದನ್ನು ನಾವು ಯಶಸ್ವಿಯಾಗಿ ನಾವು ಮಾಡೋಣ, ಉತ್ಸಾಹದಿಂದ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.